ಅವರು ಇತ್ತೀಚೆಗೆ ತಮ್ಮ ಅದರಲ್ಲಿ ಚಿಕ್ಕಮಗಳೂರು ಹೋದ ನಂತರ ತಮ್ಮ ವಿರುದ್ಧ ಇನ್ನೂ ಅಂದರೆ ಹೆಚ್ಚು ಅದು ಟ್ರೋಲ್ ಕೂಡ ಆಗ್ತಾ ಇದೆ. ಹಿಂದೆ ಒಬ್ಬರು ಸಚಿವರಾದಾಗ ಅವರು ಸೇವೆ ಮಾಡಿ ಸಚಿವರಾದರು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು, ಅವರೇ ಆ ರೀತಿ ಮಾತುಗಳನ್ನ ಆಡಿದ್ರು ಅನ್ನೋ ದಾಟಿಯಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ, ಮಹಿಳಾ ಕಾಂಗ್ರೆಸ್ನ ಬ್ಲಾಕ್ ಅಧ್ಯಕ್ಷೆ ಆಗಿ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷೆ ಆಗಿ, ರಾಜ್ಯದ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿ, ಯೂತ್ ಕಾಂಗ್ರೆಸ್ನಲ್ಲಿ ಆಮ್ ಆದ್ಮಿ ಕಾ ಸಿಪಾಯಿಯಾಗಿ ಇಷ್ಟೆಲ್ಲ ನನ್ನ ಪಕ್ಷಕ್ಕೆ ಸೇವೆ ನಾನು ಮಾಡಿದ್ದೆ. ಆದರೆ ನನಗಿನ್ನ ಜಾಸ್ತಿ ಜಯಮಾಲಾ ಅವರು ನಮ್ಮ ಪಕ್ಷದ ಸೇವೆಯನ್ನು ಮಾಡಿರಬಹುದು ಅಂತ ಅಂದ ತಕ್ಷಣ ಅದನ್ನು ಬೇರೆ ರೀತಿ ತಗೊಂಡು ಹೋದರು. ಅರ್ಧ ಗಂಟೆಯಲ್ಲಿ ಪಕ್ಷದ ಸೇವೆ ಅಂತ ಹೇಳಿ ಅರ್ಧ ಗಂಟೆಯಲ್ಲಿ ನನ್ನ ಮಾತಿನಿಂದ ಯಾರಿಗಾದರೂ ನೋವಾಗಿದ್ರೆ ನನ್ನನ್ನು ಕ್ಷಮಿಸಿ ಅಂತ ಬಹಿರಂಗವಾಗಿ ಬಂದು ಕ್ಷಮೆಯನ್ನು ಕೇಳಿದ್ದೀನಿ. ಬಹಿರಂಗವಾಗಿ ಜಯಮಾಲಾ ಅಕ್ಕನವ್ರ ಹತ್ರ ಮಾತಾಡಿದ್ದೀನಿ. ಅದು ಆದಮೇಲೆ ನಾನು ಅವರು ಎಷ್ಟೊಂದು ಅನ್ಯೋನ್ಯತೆಯಿಂದ ಇದ್ದರು. ನಾನೇನಾದರೂ ನನ್ನ ಮನಸ್ಸೇನಾದರೂ ಆ ರೀತಿ ಅವರ ಒಂದು ಮಹಿಳೆಗೆ ಆ ಸೇವೆ ಅನ್ನುವಂಥ ಬೇರೆ ಅರ್ಥದಿಂದ ನಾನೇನಾದರೂ ಮಾತನಾಡಿದ್ರೆ ನಾನು ಆ ರೀತಿ ಬಹಿರಂಗವಾಗಿ ಬಂದು ಕ್ಷಮೆಯನ್ನು ಕೇಳೋಳಲ್ಲ. ನಾನು ತಪ್ಪು ಮಾಡಿದರೆ ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತೀನಿ. ನಾನು ತಪ್ಪು ಮಾಡೇ ಇಲ್ಲ, ನನ್ನ ಉದ್ದೇಶ ಅದಿಲ್ಲ ಅಂತಂದರೆ ನಾನು ಇಲ್ಲ ಅಂತ ಹೇಳ್ತೀನಿ. ಬೆಳಗಾವಿಯ ಜನಕ್ಕೆ ಗೊತ್ತು ಅವ್ರು ಹೇಗೆ ಬೆಳೆದ್ರು ಅಂತ, ಚಿಕ್ಕಮಗಳೂರಿನ ಜನಕ್ಕೆ ಗೊತ್ತು ನಾನು ಹೇಗೆ ಬೆಳೆದೆ ಅಂತೇಳಿ. ಅದನ್ನು ಅವರು ಆತ್ಮವಿಮರ್ಶೆ ಮಾಡ್ಕೊಳ್ಳಿ, ನಾನು ನನ್ನ ಆತ್ಮವಿಮರ್ಶೆ ಮಾಡ್ಕೊಳ್ತೀನಿ. ಇಲ್ಲ, ತಪ್ಪು. ಅವ್ರು ಹೀಗೆ ಹೇಳಲ್ಲ. ಬೆಳಗಾವಿ ಜನರನ್ನ ಹೋಗಿ ಕೇಳಿ ಅವ್ರು ಹೇಗಿದ್ದಾರೆ ಅಂತ, ಚಿಕ್ಕಮಗಳೂರು ಜನರನ್ನ ಬಂದು ಕೇಳಿ ನಾನು ಹೇಗಿದ್ದೀನಿ ಅಂತ. ನಾನು ಅವ್ರಿಗೆ ಆಹ್ವಾನ ಮಾಡ್ತೀನಿ. ಅವ್ರಿಗೆ ಯಾಕೆ? ಇಲ್ಲಿರುವಂಥ BJPಗರನ್ನೇ ಕೇಳಿ, ಕಾಂಗ್ರೆಸ್ನವ್ರನ್ನ ಕೇಳೋಕೆ ಹೋಗ್ಬೇಡಿ. BJP ಕಾರ್ಯಕರ್ತರನ್ನ ಕೇಳಿ, ನನ್ನ ಕ್ಷೇತ್ರದಲ್ಲಿರುವಂಥವ್ರನ್ನ, ಜಿಲ್ಲೆಯಲ್ಲಿರುವಂಥವ್ರನ್ನ, ನಾನು ಏನು ಗೊತ್ತಾಗುತ್ತೆ. ಇದೇನು ಮುಚ್ಕೊಂಡಿರುವಂಥದ್ದೇನಲ್ಲ. ಅವ್ರನ್ನ ಬಿಡಿ, ನೀವೇ ವಿಚಾರಿಸಿ. ಒಬ್ಬ ಸಾಮಾನ್ಯ ಪ್ರಜೆಯನ್ನು ವಿಚಾರಿಸಿ. ಬೆಳಗಾವಿಯಲ್ಲಿ ಸಾಮಾನ್ಯ ಪ್ರಜೆ, ಬೇರೆ ಯಾರು ಬೇಡ. ಇವತ್ತು ರಿಯಾಲಿಟಿ ಚೆಕ್ ಆಗಲಿ, ನಾನು ಬೇಡ, ಮಾಧ್ಯಮದವ್ರು ನೀವೇ ಇದ್ದೀರಾ. ಒಂದು ಮಾರ್ಕೆಟ್ನಲ್ಲಿ ಹೋಗಿ, ಮಾರ್ಕೆಟ್ನಲ್ಲಿ ನನ್ನ ಬಗ್ಗೆ ವಿಚಾರಿಸಿ. ಜನ ಏನು ಹೇಳ್ತಾರೆ ಅದನ್ನ ಪ್ರಚಾರ ಮಾಡಿ. ಬರ್ತಾರಂತಲ್ಲ CT ರವಿ ಅವರು ಮತ್ತೆ ಬೆಳಗಾವಿಗೆ? ನಾನು ಅಷ್ಟು ಸುಲಭಕ್ಕೆ ಬಿಡಲ್ಲ, ಬರ್ತೀನಿ, ಬೆಳಗಾವಿಗೆ ಬರ್ತೀನಿ, ನಾನು ನೋಡೋಣ. ನಾನು ಯಾಕೆ ಬೇಡ ಅನ್ಲಿ? ಮೋಸ್ಟ್ ವೆಲ್ಕಮ್ ಅಂತ ಹೇಳಿದ್ದೀನಿ. ಏನು ನೋಡ್ತಿರೋ ನೋಡ್ಕೊಳ್ರಿ. ಇದು ಚೆನ್ನಮ್ಮನ ನಾಡು ಅಂತ ಹೇಳಿದ್ದೀನಿ. ಇಲ್ಲಿ ಯಾರು ಬಂದರೂ ಮೋಸ್ಟ್ ವೆಲ್ಕಮ್ ಅಂತ ಹೇಳಿದ್ದೀನಿ. ಯಾರಿಗೂ ಹೆದರ್ಲಿಲ್ಲ, ಇವ್ರಿಗೆ ಹೆದರ್ತೀವ ನಾವು? ನಾಲ್ಗೆ ಸ್ವಚ್ಛಿಟ್ಕೊಂಡು ಬನ್ನಿ ಅಷ್ಟೇ, ಬುದ್ಧಿ ಸರಿ ಮಾಡ್ಕೊಂಡು ಬನ್ನಿ ಅಷ್ಟೇ. ಬೆಳಗಾವಿ ಕರ್ನಾಟಕದಲ್ಲೇ ಇದೆ. ಇದೇನು ಮಧ್ಯಪ್ರದೇಶ ಅಲ್ಲ, ಇದೇನು ಬಿಹಾರ ಅಲ್ಲ, ಇದೇನು ಉತ್ತರ ಪ್ರದೇಶ ಅಲ್ಲ. ಬನ್ನಿ, ಮೋಸ್ಟ್ ವೆಲ್ಕಮ್. ಆದರೆ ಬುದ್ಧಿ, ನಾಲಿಗೆ, ಮನಸ್ಸು ಎಲ್ಲ ಸ್ವಚ್ಛವಾಗಿ ಇಟ್ಕೊಂಡು ಬನ್ನಿ. ಬನಾನಾ ರಿಪಬ್ಲಿಕ್ ಮಾಡ್ಕೊಂಡಿದ್ದಾರೆ. ನಾವು ಅದಕ್ಕೆ ಸವಾಲು ಹಾಕ್ತೀನಿ, ಬರ್ತೀನಿ ಬೆಳಗಾವಿಗೆ, ನೋಡೋಣ. ಹಾಗಾದರೆ ನಾನು ಇಷ್ಟಕ್ಕೆಲ್ಲ ಹೆದರಲ್ಲ, ನಾನು ಎಲ್ಲದಕ್ಕೂ ಉತ್ತರ ಕೊಡ್ತೀನಿ, ಹೋರಾಟ ಮಾಡ್ತೀನಿ, ಎಲ್ಲ ಮಾತುಗಳನ್ನ ಹೇಳ್ತಾ ಇದ್ದಾರೆ ಅವರು. ಮೋಸ್ಟ್ ವೆಲ್ಕಮ್. ಅದಕ್ಕಿಂತ ಮುಂಚೆ ಧರ್ಮಸ್ಥಳಕ್ಕೆ ಬನ್ನಿ. ಓಕೆ, ಬೆಳಗಾವಿಗೆ ಯಾವಾಗ ಬೇಕಾದ್ರೂ ಬರ್ಬೋದು, ಬರೋದಾದ್ರೆ ಮೊದಲು ಅಲ್ಲಿ ಬನ್ನಿ ಅಂತೀರಿ? ಬೆಳಗಾವಿಗೆ ಇವತ್ತೇ ಬನ್ನಿ, ಮೋಸ್ಟ್ ವೆಲ್ಕಮ್. ಪ್ರಜಾಪ್ರಭುತ್ವದಲ್ಲಿ ಇದೀವಿ ನಾವು. ಆದರೆ ಅದಕ್ಕಿಂತ ಮುಂಚೆ ಧರ್ಮಸ್ಥಳಕ್ಕೆ ಬನ್ನಿ. ಇಡೀ ಪ್ರಕರಣ ಆದ ನಂತರದಲ್ಲಿ ಬೇರೆ ಬೇರೆ ತಿರುಗಳು ಪಡೆದ ಮೇಲೆ ಒಂದು ರೀತಿ ಅವರಿಗೆ ಪೊಲಿಟಿಕಲ್ ಮೈಲೇಜ್ ತಗೊಳ್ಳಿಕ್ಕೆ ಒಂದು ವೇದಿಕೆ ಥರ ಆಗಲಿಲ್ವಾ? ಅಂದರೆ ಲಾಸ್ಟಿಗೆ ನಾನು ಡೆವಲಪ್ಮೆಂಟ್ಗಳು ಹೇಳ್ತಾ ಇರೋದು, ತಡರಾತ್ರಿಯ ಒಂದಷ್ಟು ಡೆವಲಪ್ಮೆಂಟ್ಗಳಂತ ಅವರೊಂದು ರೀತಿಯ ವಿಜಯೋತ್ಸವದ ರೀತಿಯಲ್ಲೋ ಒಂದು ರೀತಿ ಆ ಥರ ಮಾಡ್ಕೊಂಡು ಒಂದು ರೀತಿ ಪೊಲಿಟಿಕಲ್ ಮೈಲೇಜ್ ರೀತಿ ಹೋಗಲಿಲ್ವಾ ಅದು ಅಂತ? ಸತ್ಯ ಅನ್ನೋದಿದೆಯಲ್ಲ, ಅದು ಕಣ್ ತೆಗೆಯೋದ್ರ ಒಳಗಡೆ ಸುಳ್ಳು ಇಡೀ ಊರನ್ನ 3 ಸರಿ ಸುತ್ತಾಕಿತ್ತಂತೆ. ಸತ್ಯ ಅನ್ನೋದು ಕಣ್ ತೆಗಿಯೋಕ್ಕಿಂತ ಮುಂಚೆ ಸುಳ್ಳು ಇಡೀ ಊರನ್ನ 3 ಸರಿ ಸುತ್ತಾಕಿ. ಒಂದು ಸುಳ್ಳನ್ನು ಮರಿಮಾಚಕ್ಕೋಸ್ಕರ ಇಡೀ ಪಕ್ಷ
ಬಲೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇಷ್ಟು ಹೇಳಬಲ್ಲೆ.